ನಿಮ್ಮೆಲ್ಲರ ಜೊತೆ ಇವತ್ತು ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿರೋವಂಥ ಬೇಳೆ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಇವತ್ತು ನಮ್ಮ ಮನೇಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇದೆ. ಆ ಬರ್ತ್ಡೇ ಬಾಯ್ಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ, ಬೇಳೆ ಒಬ್ಬಟ್ಟು. ಅದಕ್ಕೆ ನಾನು ಇವತ್ತು ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಸ್ಪೆಷಲ್. ಬೇಳೆ ಒಬ್ಬಟ್ಟಿಗೆ ಮೊದಲನ್ನ ಮಾಡ್ಬೇಕಾಗಿರೋದು ಕೆಲಸ ಅಂದ್ರೆ ಮೈದಾ ಹಿಟ್ಟು ಕಲ್ಸಿಡ್ಬೇಕು. ಅಟ್ಲೀಸ್ಟ್ 4 ರಿಂದ 5 ಅವರ್ ಮುಂಚೆನೆ ಕಲ್ಸಿಡ್ಬೇಕು. ಮೈದಾ ಹಿಟ್ಟು ಕಲ್ಸಕ್ಕೆ 2 ಬೌಲಷ್ಟು ಮೈದಾ ತೊಗೊಂಡಿದ್ದೀನಿ. 1/4 ಚಮಚ ಅರಿಶಿಣ ಹಾಕಿ, 2 ರಿಂದ 3 ಚಮಚ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಕಲಿಸ್ಬಾರ್ದು, ಇದನ್ನು ತೆಳ್ಳಗೆ ಅಂಟು ಬರೋ ಥರ ಸಾಫ್ಟಾಗಿ ತೆಳ್ಳಗೆ ಕಲಸಿಡಬೇಕು. ನಾನು ಬರೀ ಮೈದಾ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. ಕೆಲವರಿಗೆ ಬರೀ ಮೈದಾ ಬೇಡ, ಇಷ್ಟ ಆಗಲ್ಲ ಅನ್ನೋದಾದರೆ ಅರ್ಧ ಚಿರೋಟಿ ರವೆ, ಅರ್ಧ ಮೈದಾ ಹಾಕ್ಕೊಂಡು ಕಲಸಿ ಇಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಅದರಿಂದನೂ ಒಬ್ಬಟ್ಟು. ನೀರಲ್ಲಿ ಕಲಸಿದಾದ್ಮೇಲೆ 1/4 ಕಪ್ಪಷ್ಟು ಎಣ್ಣೆ ಹಾಕೊಂಡು ಮೈದಾ ಹಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಸಿ ಎತ್ತಿಡಬೇಕು. ನಾನು ಬೆಳಗ್ಗೆನೆ ಕಲಸಿಟ್ಟಿದ್ದೀನಿ. ಸೊ ಇವಾಗ 5-6 ಗಂಟೆ ಆಗಿದೆ. ನಾನು ಇವಾಗ ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬೇಳೆ ಬೇಯಿಸ್ಲಿಕ್ಕೆ ನಾನೊಂದು ದೊಡ್ಡ ಪಾತ್ರೆ ತಗೋತಾ ಇದ್ದೀನಿ. ಸ್ಪೇಷಿಯಸ್ ಆಗಿದೆ. ಜಾಸ್ತಿ ನೀರು ಹಾಕಿ ಬೇಳೆ ಬೇಯಿಸ್ಬೇಕು. ಬೇಳೆನ ನೀವು ಕುಕ್ಕರಲ್ಲೆಲ್ಲ ಬೇಯಿಸ್ಬೇಡಿ, ಒಬ್ಬಟ್ಟಿಗೆ ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಾಗಲ್ಲ, ಗೊತ್ತಾಗಲ್ಲ ನಿಮ್ಗೆ ಎಷ್ಟು ಬೇಯ್ತಿದೆ ಬೇಳೆ ಅಂತ. ಅದು ಒಂದು ಹದಕ್ಕೆ ಬೇಯಬೇಕು, ತುಂಬಾನು ಜಾಸ್ತಿ ಬೇಯಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಸೊ ಓಪನ್ ಪಾತ್ರೆಯಲ್ಲಿ ಬೇಯಿಸಿದ್ರೆ ನಿಮಗೆ ಚೆಕ್ ಮಾಡ್ತಾ ಇರ್ತೀರಾ, ನೋಡ್ಬಿಟ್ಟು ಯಾವಾಗ ಆಫ್ ಮಾಡ್ಬೇಕು ತೆಗಿಬೇಕು ಗೊತ್ತಾಗತ್ತೆ. ಸೊ ನಾನು ಇದ್ರಲ್ಲಿ ಬೇಯಿಸ್ತಿದ್ದೀನಿ. ಮೊದಲಿಗೆ ನೀರ್ ಹಾಕಿ ಕಾಯಕ್ ಇಡ್ತೀನಿ. ನೀರ್ ಕಾದ್ಮೇಲೆ ಬೇಳೆ ಹಾಕೋಣ. ಬೇಳೆ ಒಬ್ಬಟ್ಟಿಗೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ಬೇರೆ ಎಲ್ಲ ಒಬ್ಬಟ್ಟುಗಳು ಮಾಡಿದ್ರೆ ಬರೀ ಒಂದು ಸ್ವೀಟ್ ರೆಡಿ ಆಗುತ್ತೆ. ಇದು ಸಾರು, ಒಂದು ಚೆನ್ನಾಗಿರೋ ಸಾರು, ಒಬ್ಬಟ್ಟಿನ ಸಾರು ಕೂಡ ರೆಡಿ ಆಗುತ್ತೆ. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಬೇಳೆ ಒಬ್ಬಟ್ಟು ಇಷ್ಟ, ಒಬ್ಬಟ್ಟಿನ ಸಾರು ತುಂಬ ಇಷ್ಟ. ಸೊ ನಾನು ಜಾಸ್ತಿ ಬೇಳೆ ಒಬ್ಬಟ್ಟೆ ಮಾಡೋದು ಮನೇಲಿ ಯಾವಾಗಲೂ. ನಾನು ಬೇಳೆ 1 ಕಪ್ ಹಾಕ್ತಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪು, ಇದು 1/4 kg ಇಡ್ಸುತ್ತೆ, 250 ಗ್ರಾಮ್ ಇಡಿಸುತ್ತೆ. ಸೊ 1/4 kg ಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಬೇಳೆನ ತೊಳ್ಕೊಬೇಕು. 1-2 ಸಲ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ನೀರ್ ಕಾದಿದೆ, ಇವಾಗ ಬೇಳೆ ಹಾಕ್ಬಿಟ್ಟು ಬೇಯಕ್ಕಿಡೋಣ. ಬೇಳೆನ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರ್ಬೇಕು. ಪೂರ್ಣಕ್ಕೆ ಏನೇನ್ ಬೇಕಂದ್ರೆ ನಾನಿಲ್ಲಿ 4 ಏಲಕ್ಕಿ ತಗೊಂಡಿದ್ದೀನಿ. 1 ಕಪ್ ಅಷ್ಟು, ಒಂದು ಚಿಕ್ಕ ಬೌಲ್ ಅಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ. ಇಲ್ಲಿ 1 ಕಪ್ ಬೇಳೆ ಹಾಕಿರೋದ್ರಿಂದ 3/4 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಸ್ವೀಟ್ ನಾನು ಸ್ವಲ್ಪ ಕಮ್ಮಿ ಸಪ್ಪೆ ಮಾಡ್ತೀನಿ. ನೀವು ಸ್ವೀಟ್ ಚೆನ್ನಾಗಿ ಬೇಕು ಒಬ್ಬಟ್ಟಂದ್ರೆ 1 ಕಪ್ ಬೇಳೆಗೆ ಎಕ್ಸಾಕ್ಟ್ 1 ಕಪ್ ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ. ಬೇಳೆ ಬೇಯ್ತಾ ಇದೆ. ಮಧ್ಯೆ ಮಧ್ಯೆ ಒಂದೊಂದ್ಸಲ ಕೈ ಆಡಿಸಿ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿ. ಹೈ ಫ್ಲೇಮ್ ಇಟ್ಟರೆ ಉಕ್ಕುತ್ತೆ, ಲೋ ಫ್ಲೇಮ್ ಆದರೆ ಬೇಗ ಬೇಯಲ್ಲ. ಇನ್ನು ಒಂದು ಸ್ವಲ್ಪ ಬೇಯಬೇಕಿದೆ, ಬೇಯಿಸೋಣ. ಬೇಳೆ ಬೆಂದಿದೆ, ಇಷ್ಟು ಬೆಂದ್ರೆ ಸಾಕು. ಸಾಫ್ಟ್ ಆಗಿದೆ. ಇದನ್ನ ಇವಾಗ ನೀರು ತೆಗೆದ್ಬಿಟ್ಟು ಊಟ ಮಾಡಿಟ್ಕೊಳ್ಳೋಣ. ಇದನ್ನು ಸೋಸ್ಕೊಂಡು ಬೇಳೆ ಕಟ್ಟನ್ನು ಎತ್ತಿಟ್ಕೊಳ್ಳಿ. ಚೆಲ್ ಬಿಡಬೇಡಿ, ಬೇಳೆ ಕಟ್ಟಬೇಕು, ಅದರಿಂದನೇ ಸಾರು ಮಾಡೋದು. ಬೇಳೆಯಲ್ಲಿ ನೀರು ಸ್ವಲ್ಪನೂ ಇಲ್ಲದೆ ಇರೋ ಹಾಗೆ ಸೋಸ್ಕೊಳ್ಳಿ. ಬೇಳೆಲಿರೋ ನೀರೆಲ್ಲ ತೆಗ್ದಿದ್ದೀನಿ. ಇದನ್ನ ಇವಾಗ ಬೆಲ್ಲ ಹಾಕ್ಬಿಟ್ಟು ಕುದಿಸ್ಬೇಕು ಹೂರ್ಣ ಮಾಡ್ಕೊಳಕ್ಕೆ. ಅದಕ್ಕೆ ಮುಂಚೆ ಬೇಳೆನ 1/2 ಸೌಟು ಅಷ್ಟು, ಜಾಸ್ತಿ ಅಲ್ಲ, ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟೇ, ಇದನ್ನ ರುಬ್ಬೋ ಮಸಾಲಕ್ ಬೇಕು, ಸಾರಿಗೆ ರುಬ್ಕೊಳಕ್ಕೆ ಮಸಾಲಕ್ ಬೇಕು. ಅದನ್ನ ತೆಗ್ದಿಟ್ಕೊತಾ ಇದ್ದೀನಿ ಸ್ವಲ್ಪ.
ಇನ್ ಮಿಕ್ಕಿದ ಬೇಳೆಗೆ ಬೆಲ್ಲ ಹಾಕಿ ಕುದಿಸೋಣ ಸ್ವಲ್ಪ ಹೊತ್ತು. ಒಂದು ಕಪ್, ನಾನು 3/4 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ 1 ಕಪ್ ಬೇಳೆಗೆ. ಸೊ ಇಷ್ಟನ್ನು ಹಾಕ್ತೀನಿ. ಇದಕ್ಕೆ ತೆಂಗಿನಕಾಯಿ ಮತ್ತೆ ಏಲಕ್ಕಿನ ಸ್ವಲ್ಪ ಎಂಡಲ್ಲಿ ಹಾಕೋಣ. ತೆಂಗಿನಕಾಯಿ ಬೆಲ್ಲ ಇವಾಗ ಹಾಕಿ ಕುದಿಸ್ಬೇಕು. ಹೂರ್ಣ ರೆಡಿ ಆಗ್ತಾ ಇದೆ. ಸಾರ್ಗೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಎತ್ತಿಟ್ಕೊಂಡಿದೀನಿ. ಇಷ್ಟಿದೆ, ಇಲ್ಲಿರೋದೆಲ್ಲ ಸಾರಿಗೆ ಬೇಕಿರೋ ಇಂಗ್ರೀಡಿಯೆಂಟ್ಸ್. ಹುಣಸೆ ಹಣ್ಣು ತಗೊಂಡಿದ್ದೀನಿ, ಒಂದ್ ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ತೊಳೆದಿಟ್ಕೊಂಡಿದೀನಿ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ತೊಗರಿ ಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ತೆಂಗಿನಕಾಯಿ. ಇವ್ 4 ಮಿಕ್ಸಿ ಜಾರಿಗೆ ಡೈರೆಕ್ಟ್ ಆಗಿ ಹಾಕೊಳ್ಳೋದು. ಇಲ್ಲಿರೋದೆಲ್ಲ ಎಣ್ಣೆಲಿ ಹುರ್ಕೋಬೇಕು ಸ್ವಲ್ಪ. ಅದನ್ನು ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಒಂದು ಅರ್ಧ ಈರುಳ್ಳಿಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣದು ಬೆಳ್ಳುಳ್ಳಿ ಬೇಯಿಸಿಟ್ಕೊಂಡಿದ್ದೀನಿ. ಇದು ಬ್ಯಾಡ್ಗೆ ಮೆಣಸಿನಕಾಯಿ ಒಂದು 5-6, ಒಂದು 4 ಒಣಮೆಣಸಿನಕಾಯಿ, 1/4 ಚಮಚದಷ್ಟು ಕಪ್ಪು ಮೆಣಸು, ಒಣಮೆಣಸು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಗಸಗಸೆ ಬೇಕು. ಹೂರ್ಣ ನೋಡಿ ಆಲ್ಮೋಸ್ಟ್ ಆಯ್ತು. ಇದು ಇಷ್ಟು ಬೇಯಬೇಕು, ಈ ತರ ಸ್ವಲ್ಪ ಗಟ್ಟಿಯಾಗಿ. ತುಂಬಾ ಗಟ್ಟಿನೂ ಮಾಡ್ಕೋಬೇಡಿ, ಮಿಕ್ಸಿಯಲ್ಲಿ ರುಬ್ಬಕ್ಕಾಗಲ್ಲ. ಮಿಕ್ಸಿ ಜಾರಲ್ಲಿ ರುಬ್ಬೋದಾದ್ರೆ ಸ್ವಲ್ಪ ತೆಳು ಇರ್ಲಿ, ಗ್ರೈಂಡರ್ ಅಲ್ಲಿ ರುಬ್ಬೋದಾದ್ರೆ ಗಟ್ಟಿ ಆದ್ರೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಆಯ್ತು, ಇನ್ನೊಂದು 10 ಸೆಕೆಂಡ್ಸ್ ಕೈ ಆಡಿಸಿ ಆಫ್ ಮಾಡೋದು. ಇದನ್ನ ಆಮೇಲೆ ರುಬ್ಬೋಣ, ಸ್ವಲ್ಪ ತಣ್ಣಗಾಗ್ಲಿ. ಇಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಕಾದಿದೆ. ಇದಕ್ಕೆ ಜೀರಿಗೆ ಹಾಕೋಣ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಗಸಗಸೆ, 1/4 ಟೀ ಸ್ಪೂನು ಮೆಣಸು ಹಾಕ್ತಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕೋಣ, ಒಣಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ ಎಲ್ಲ ಹಾಕಿ ಒಂದು 5 ಸೆಕೆಂಡ್ಸ್ ಕೈ ಆಡಿಸಿ ಆನಿಯನ್ ಹಾಕೋಣ. ಆನಿಯನ್ ಎಲ್ಲ ಬೆಂದಿದೆ, ಇಷ್ಟು ಬೆಂದ್ರೆ ಸಾಕು. ಮೊದಲಿಗೆ ನಾವು ಹೂರ್ಣ ರುಬ್ಕೊಳ್ಳೋಣ, ಆಮೇಲೆ ಸಾರಿನ ಖಾರ ರುಬ್ಬೋಣ. ಮೊದ್ಲಿಗೆ ನಾನು ಹೂರ್ಣ ರುಬ್ಬಿಟ್ಕೋತೀನಿ, ಆಮೇಲೆ ಸಾರಿನ ಖಾರ ರುಬ್ಬೋಣ. ಮಿಕ್ಸಿ ಜಾರಲ್ಲಿ ಜಾಸ್ತಿ ಎಲ್ಲದನ್ನು ಒಟ್ಟಿಗೆ ಹಾಕಬೇಡಿ, ಅರ್ಧ ಹಾಕೊಂಡು ರುಬ್ಕೊಳ್ಳಿ. ಬಿಸಿ ಇರೋದ್ರಿಂದ, ಸ್ವಲ್ಪ ಗಟ್ಟಿನೂ ಇರೋದ್ರಿಂದ ಇದಕ್ಕೆ ನೀರು ಹಾಕಬಾರ್ದು. ನೀರೇ ಹಾಕಬೇಡಿ ಸ್ವಲ್ಪನು, ಅದನ್ನ ಹಂಗೆ ರುಬ್ಕೋಬೇಕು. ಸ್ವಲ್ಪ ಹಿಡ್ಕೊಂಡಂಗಾಗುತ್ತೆ. ಸ್ಪೂನಲ್ಲಿ ಆಫ್ ಮಾಡಿ ಮಧ್ಯೆ ಮಧ್ಯೆ ಒಂದ್ ಸ್ವಲ್ಪ ತಿರುಗಿಸ್ಕೊಳ್ಳಿ, ಆಗತ್ತೆ, ಅವಾಗ ಚೆನ್ನಾಗಾಗತ್ತೆ. ಮಧ್ಯೆ ಮಧ್ಯೆ ಆಫ್ ಮಾಡಿ. ಈ ತರ ಗಟ್ಟಿಯಾಗತ್ತಲ್ಲ, ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಹಿಂಗ್ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಅವಾಗ ಎಲ್ಲ ಒಂದೇ ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಳುತ್ತೆ. ಸಾರಿನ ಮಸಾಲ ರುಬ್ಬೋಕ್ಕೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಹೇಳಿದ್ನಲ್ಲ, ಅದ್ರಲ್ಲಿ ಒಂದೇ ಒಂದು ನಾನು ಮಿಸ್ ಮಾಡಿದ್ದೀನಿ. ಏನಂದರೆ ಸಾರಿನ ಪುಡಿನೂ ಹಾಕ್ಬೇಕು. ಇದಕ್ಕೆ ಒಂದು 3 ಚಮಚ ಹಾಕ್ತೀನಿ ನಾನು. ಬೇರೆ ಎಲ್ಲ ರುಬ್ಬಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅವನ್ನೆಲ್ಲ ಹಾಕ್ಕೊಳ್ಳೋದು ರುಬ್ಬೋಕ್ಕೆ. ಮತ್ತು ಚಿಲ್ಲಿ ಪೌಡರು ಹಾಕ್ತಿದ್ದೀನಿ ನಾನು 1 ಟೀ ಚಮಚ, ಒಂದು ಚಿಕ್ಕ ಚಮಚದಷ್ಟು. ನಾನು ನಮ್ಮ ಮನೇಲಿ ಸಾರನ್ನ ತುಂಬ ಖಾರ ಮಾಡ್ತೀನಿ. ನೀವು ಮೀಡಿಯಮ್ ಖಾರ ತಿನ್ನೋರಾದರೆ, ಇಲ್ಲ ಸ್ವಲ್ಪ ಕಮ್ಮಿ ಖಾರ ತಿಂತೀವಿ ಅನ್ನೋದಾದರೆ ನೀವು ಚಿಲ್ಲಿ ಪೌಡರ್ ಹಾಕೋಕೆ ಹೋಗಬೇಡಿ. ಎಣ್ಣೆಲಿ ಹುರ್ಕೊಂಡಿದ್ದೀವಲ್ಲ ಒಣಮೆಣಸಿನ್ಕಾಯಿ ಮತ್ತು ಮೆಣಸು, ಒಣಮೆಣಸು ಕಾಳು, ಅಷ್ಟು ಖಾರ ಸಾಕಾಗತ್ತೆ. ಬೇಕಾದರೆ ಎಂಡಲ್ಲಿ ಸಾರನ್ನ ಕುದಿಸೋವಾಗ ಖಾರ ಕಮ್ಮಿ ಇದೆ ಅನಿಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಕುದಿಸ್ಬೋದು. ಆವಾಗ ಈ ಸಾರಿಗೆ ಗಸಗಸೆ ಹಾಕ್ತಿರೋದ್ರಿಂದ ನೀವು ಮಿಕ್ಸಿಯಲ್ಲಿ ರುಬ್ಬೋವಾಗ ತುಂಬ ಫೈನಾಗಿ ನುಣ್ಣಗೆ ರುಬ್ಬಬೇಕು.
ಸಾರಿನ ಮಸಾಲ ರುಬ್ಬಿದ್ದಾಯ್ತು. ಸಾರ್ಗೆ ಒಗ್ಗರಣೆ ಹಾಕೊಳ್ಳೋಣ. ಈ ಕಡೆ ಒಂದ್ ಚಿಕ್ಕ ಕುಕ್ಕರ್ ಅಲ್ಲಿ ರೈಸ್ ಇಟ್ಟಿದ್ದೀನಿ. ಸಾಂಬಾರ್ನ ಬೇಳೆ ಕಟ್ಟು ನಾವು ತೆಗ್ದಿದ್ವಲ್ಲ, ಬೇಳೆ ಕಟ್ಟು ಅದನ್ನ ಕುದಿಯೋಕಿಡೋಣ. ಇವಾಗ ಮಸಾಲ ಹಾಕಿ ರುಬ್ಬಿದ ಮಸಾಲ ಎಲ್ಲ ಹಾಕಿ 1 ಟೀ ಸ್ಪೂನ್ 1.5 ಟೀ ಸ್ಪೂನ್ ಅಷ್ಟು ಸಾಲ್ಟು ಹಾಕಿ ಕುದಿಸ್ಬೇಕು. ಇದನ್ನು ಒಂದು 5-6 ನಿಮಿಷ ಕುದಿಸ್ಬೇಕು. ಮಸಾಲದು ಹಸಿ ವಾಸನೆ ಎಲ್ಲ ಹೋಗೋವಷ್ಟು ಕುದಿಸ್ಬೇಕು. ಈಗ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ತೆಳು ಇದ್ದರೆ ನೀರು ಹಾಕಬೇಡಿ, ಅದು ಕುದಿಯೋವಾಗ ಗಟ್ಟಿಯಾಗುತ್ತೆ. ಗಟ್ಟಿಯಾಗಿದ್ದರೆ ಎಕ್ಸ್ಟ್ರಾ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಬೋದು. ಖಾರನೂ ಅಷ್ಟೇ, ನಿಮ್ಗೆ ಇವಾಗ ಖಾರ ಬೇಕು ಎಕ್ಸ್ಟ್ರಾ ಅನ್ಸಿದ್ರೆ ಇವಾಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಕುದಿಯೋಕಿಡಿ. ಆಮೇಲೆ ಒಗ್ಗರಣೆ ಹಾಕೋಣ. ಅದು ಕುದಿತಾ ಇರಲಿ. ಸಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೆ ಬರೀ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತೆ ಒಂದ್ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಬ್ಬಟ್ಟಿನ ಸಾರು 2-3 ದಿವಸ ಫ್ರಿಡ್ಜ್ ಅಲ್ಲಿ ಇಡೋದ್ ಬೇಕಾಗಲ್ಲ. ಹೊರಗೇನೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಅದನ್ನ ಕುದಿಸಿಡ್ಬೇಕು. ಈ ಸಾರು ಮೊದಲನೇ ದಿವಸಕ್ಕಿಂತ 2ನೇ ದಿವಸನೋ 3ನೇ ದಿವಸನೋ ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೆ ಸ್ವಲ್ಪ ಗಟ್ಟಿನೂ ಆಗುತ್ತೆ. ಮೊದಲನೇ ದಿವಸ ತೆಳ್ಳಗಿದೆ ಅಂತ ಏನು ಯೋಚನೆ ಮಾಡಬೇಡಿ. ಅದು ಕುದಿಸ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಒಗ್ಗರಣೆ ರೆಡಿ ಆಯ್ತು. ಇದನ್ನ ಸಾರಿಗೆ ಹಾಕಿ 1-2 ನಿಮಿಷ ಕುದಿಸ್ಬೇಕು. ಒಗ್ಗರಣೆ ಎಲ್ಲ ಸಾರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. 1-2 ನಿಮಿಷ ಕುದಿಸಿದ್ರೆ ಆಯ್ತು, ಸಾರು ರೆಡಿ ಆಯ್ತು. ಸ್ಟವ್ ಆಫ್ ಮಾಡಿ ಎತ್ತಿಟ್ಟು ಒಬ್ಬಟ್ಟು ಮಾಡ್ಕೋಬಹುದು. ಸಾರ್ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟಿದೆ. ನಾಳೆಗೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಕರೆಕ್ಟ್ ಆಗಿದೆ. ಇಷ್ಟಿದ್ರೆ ಸಾಕು ಫಸ್ಟ್ ಡೇ. ತುಂಬಾ ರುಚಿಯಾಗಿರುತ್ತೆ ಒಬ್ಬಟ್ಟಿನ ಸಾರು. ನೀವ್ ಯಾವತ್ತೂ ಮಾಡಿಲ್ಲ ಅಂದ್ರೆ ಒಂದ್ಸಲ ಮಾಡಿ ನೋಡಿ. ಈಗ ಒಬ್ಬಟ್ಟು ಮಾಡೋಣ. ಈ ಹೂರ್ಣನ ನಿಮ್ಗೆ ಯಾವ ಸೈಜ್ ಬೇಕೋ, ಒಬ್ಬಟ್ಟು ದೊಡ್ಡದಾದ್ರೆ ಸ್ವಲ್ಪ ದೊಡ್ಡದಾಗಿ ಕಟ್ಕೊಳ್ಳಿ, ಇಲ್ಲ ಚಿಕ್ಕ ಚಿಕ್ಕ ಒಬ್ಬಟ್ಟು ಬೇಕಂದ್ರೆ ಸ್ವಲ್ಪ ಸ್ಮಾಲ್ ಸೈಜ್ ಕಟ್ಕೊಳ್ಳಿ. ಹೂರ್ಣನ ಉಂಡೆ ಕಟ್ಟಿಟ್ಕೊಳ್ಳೋಣ. ತವಾ ಕಾಯೋಕೆ ಇಟ್ಟಿದ್ದೀನಿ ಒಬ್ಬಟ್ಟು ಮಾಡ್ಕೊಳಕ್ಕೆ. ಒಬ್ಬಟ್ಟಿಗೆ ಈ ತರದ್ ಒಂದು ಶೀಟ್ ಯೂಸ್ ಮಾಡ್ತಿದ್ದೀನಿ, ಒಬ್ಬಟ್ಟಿನ ಶೀಟ್ ಅಂತ. ಎಲ್ಲಾ ಗ್ರಾಸರಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಒಬ್ಬಟ್ಟು ಮಾಡುವಂತ ಶೀಟ್. ಇದಕ್ಕೇನಂದ್ರೆ, ಇದು ಒಬ್ಬಟ್ಟು ನಾವು ತಟ್ತೀವಲ್ಲ, ಇದ್ರ ಮೇಲೆ ತಟ್ಟಿ ಈ ಪೇಪರ್, ಈ ಶೀಟನ್ನೇ ತವಾ ಮೇಲೆ ಹಾಕಿ ಮೆಲ್ಲಕ್ ಒಬ್ಬಟ್ಟನ್ನ ತೆಗಿಯೋದು. ಇದು ಸುಟ್ಟೋಗಲ್ಲ ತವಾ ಮೇಲೆ ಹಾಕಿದ್ರೆ. ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಒಬ್ಬಟ್ಟಿಗೆ. ಒಬ್ಬಟ್ಟು ತಟ್ಟಕ್ಕೆ ಕೆಳಗೆ ಇದನ್ನ ಹಾಕೋತೀನಿ, ಒಬ್ಬಟ್ಟಿನ ಮೇಲೆ ಇದನ್ನ ಹಾಕೋತೀನಿ. ಶೀಟ್ ನಾರ್ಮಲ್ ಪ್ಲಾಸ್ಟಿಕ್ ಬ್ಯಾಗ್ ಮನೇಲಿರೋ ಯಾವ್ದಾದ್ರು ಒಂದು ಟ್ರಾನ್ಸ್ಪರೆಂಟ್ ಇರಬೇಕು. ಇದನ್ನ ಕಟ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಈ ತರ ಚಿಕ್ಕ ಸೈಜು ಒಬ್ಬಟ್ಟು ಫುಲ್ ಕವರ್ ಆಗೋ ಅಷ್ಟು ಸೈಜ್ ಇಂದು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೈದಾ ಹಿಟ್ಟು. ನಾನು ಬೆಳಗ್ಗೆನೆ ಕಲ್ಸಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗಂಟು ಬಂದಿದೆ. ಈ ತರ ಇರ್ಬೇಕು ಒಬ್ಬಟ್ಟಿಗೆ. ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಮೊದಲಿಗೆ ನಾವು ಸ್ವಲ್ಪ ಎಣ್ಣೆ ಹಚ್ಕೋಬೇಕು 2 ಕೈಗೆ. ಮತ್ತೆ ಶೀಟ್ಗಳಿಗೂ ಎಣ್ಣೆ ಹಚ್ಕೊಳ್ಳಿ. ಸ್ವಲ್ಪ ಮೈದಾ ಹಿಟ್ಟು ತಗೊಳ್ಳೋಣ. ಈ ಸೈಜ್ ಸಾಕು. ನಾನು ತಗೊಂಡ್ರೋ ಹೂರ್ಣ ಸೈಜ್ಗೆ ಇದು ಸರಿಗಿದೆ. ಇದನ್ನ ಈ ತರ ಸ್ಪ್ರೆಡ್ ಮಾಡಬೇಕು ಕೈಯಲ್ಲಿ ಸ್ವಲ್ಪ ಅಗಲಕ್ಕೆ ಮಾಡ್ಕೊಳ್ಳಿ. ಹೂರ್ಣ ಇಟ್ಟು ಮುಚ್ಚಬೇಕೀಗೆ. ಎಲ್ಲ ಕಡೆ ಕವರ್ ಮಾಡಿ. ಇದನ್ನ ತಟ್ಟಣ. ನಾನು ಕೈಯಲ್ಲೇ ತಟ್ತಾರೆ ಕೆಲವರು, ಪೂರ ಕೈಯಲ್ಲೇ ಒಬ್ಬಟ್ಟು ತಟ್ತಾರೆ. ನಾನು ಇದ್ರ ಮೇಲೆ ಶೀಟ್ ಹಾಕೊಳ್ಳೋದೇನಕ್ಕೆ ಅಂದ್ರೆ, ನನ್ನ ಕೈಯಲ್ಲಿ ತಟ್ಟವಾಗ ಕಿತ್ತೋಗಲ್ಲ ಮೇಲೆ ಅಂತ. ಸೊ ಮೇಲೊಂದು ಶೀಟ್ ಹಾಕೊಂಡ್ಬಿಟ್ರೆ ಈಸಿ ತಟ್ಟೋದು.
ಆಯ್ತು ಒಬ್ಬಟ್ಟು. ತವಾ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಈ ಶೀಟಲ್ಲಿ ಒಬ್ಬಟ್ಟು ತಟ್ಟಿದೀವಲ್ಲ, ಈ ಶೀಟನ್ನ ತವಾ ಮೇಲೆ ಈ ತರ ಮಡಿಸ್ಬೇಕು. ಅದೇನ್ ಶೀಟ್ ಎಲ್ಲ ಏನ್ ಸುಟ್ಟೋಗಲ್ಲ. ಸೊ ಆಮೇಲೆ ಮೆಲ್ಲಗೆ ಈ ತರ ಬಿಡಿಸ್ಬೇಕು ಅದನ್ನ ಒಬ್ಬಟ್ಟನ್ನ. ನೋಡಿ ಈಸಿಯಾಗಿ ಆಗುತ್ತೆ. ಇದಕ್ಕೆ ಮೇಲೊಂಚೂರು ಎಣ್ಣೆ ಹಾಕೋಣ. ಈ ತರದ್ದು ಒಬ್ಬಟ್ಟಿನ ಶೀಟ್ ಮನೇಲಿ ಇಲ್ಲ ಅಂದ್ರೆ ಒಬ್ಬಟ್ಟನ್ನ ತಟ್ಟಿದ ಒಬ್ಬಟ್ಟು ಮಾಮೂಲಿ ಪ್ಲಾಸ್ಟಿಕ್ ಒಂದು ಶೀಟ್ ಮೇಲೆ ಒಬ್ಬಟ್ಟನ್ನ ತಟ್ಟಿ ಕೈಯಲ್ಲೇ ತೆಗೆದು ತವಾ ಮೇಲೆ ಹಾಕ್ಬೋದು. ಬಟ್ ಅದು ಎಲ್ಲರಿಗೂ ಬರಲ್ಲ ಅಷ್ಟು ಈಸಿಯಾಗಿ, ಅದು ಸ್ವಲ್ಪ ಕಷ್ಟ. ಸೊ ಈ ಒಬ್ಬಟ್ಟು ಶೀಟ್ ಇದ್ರೆ ಈಸಿಯಾಗೂ ಮಾಡ್ಬೋದು, ಕೈಯೂ ಸುಟ್ಕೊಳ್ಳಲ್ಲ, ಸೇಫು ಕೂಡ. ಒಂದ್ ಸೈಡ್ ಸ್ವಲ್ಪ ಬೆಂದಿದೆ, ಇವಾಗ ಇನ್ನೊಂದ್ ಸೈಡ್ ಫೋಲ್ಡ್ ಮಾಡೋಣ. ಈ ತರ ಮಗ್ಚಿ ಆ ಸೈಡುನು ಪೂರ ಬೇಯೋ ತರ. ಒಬ್ಬಟ್ಟು ರೆಡಿ ಆಯ್ತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಆಯ್ತು. ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ಚೆನ್ನಾಗಿರೋ ಸ್ವೀಟ್ ರೆಡಿ ಆಗುತ್ತೆ. ರೈಸ್ ಆಯ್ತು, ಒಬ್ಬಟ್ಟಿನ ಸಾಂಬಾರು ರೆಡಿ ಆಯ್ತು, ಒಬ್ಬಟ್ಟಾಯ್ತು, ಒಬ್ಬಟ್ಟು ರೆಡಿ ಆಯ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಟೇಕ್ ಕೇರ್, ಬಾಯ್.